ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಬೀಡು ಬಿಟ್ಟಿದ್ರೆ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ರಾಜಕೀಯ ರಂಗೇರಿತ್ತು. ಆದರೆ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಹೈಕಮಾಂಡ್ಗೆ ಕಾದು ನೋಡುವ ತಂತ್ರ ಮೊರೆ ಹೋದಂತೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಹಲವು. ಏನು ಕಾರಣಗಳಿವೆ? ಬನ್ನಿ ರಿಪೋರ್ಟ್ ತೋರಿಸ್ತೇವೆ. ದಿಲ್ಲಿಲಿ ಸಿದ್ದು ಡಿಕೆ, ಖರ್ಗೆ ಬೆಂಗಳೂರು ನಿವಾಸದಲ್ಲಿ ಗರಿಗೆದರಿದ ಚಟುವಟಿಕೆ. ದೆಹಲಿಯಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಮಾತಿನ ಕಿತ್ತು ಎಬ್ಬಿಸುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಸಾಲು ಸಾಲು ಸಚಿವರು, ಶಾಸಕರು ಭೇಟಿ ಕೊಟ್ಟಿದ್ರು. ಗೃಹ ಸಚಿವ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್, ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಇದೊಂದು ಸೌಜನ್ಯದ ಭೇಟಿ ಅಂತ ಸಚಿವ ಮಹದೇವಪ್ಪ ಹೇಳಿದ್ರು. ಇದಕ್ಕೂ ಮುನ್ನ ಸಚಿವ ಮಹದೇವಪ್ಪ ನಿವಾಸಕ್ಕೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಸುಮಾರು 25 ನಿಮಿಷಗಳ ಕಾಲ ಚರ್ಚಿಸಿದ್ದು ಕುತೂಹಲ ಮೂಡಿಸಿತು. ಕ್ಲೋಸ್ ಡೋರ್ ಸಭೆ ಬಳಿಕ ಇಬ್ಬರು ಒಂದೇ ಕಾರ್ನಲ್ಲಿ ಹೊರಟಿದ್ರು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಅಷ್ಟಕ್ಕೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಅದಕ್ಕೆ ಕಾರಣ ಈ ಹಿಂದೆ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಪಕ್ಷಕ್ಕೆ ಆದ ಹಿನ್ನಡೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕೈಗೆ ವರ್ಕೌಟ್ ಆಗದ ಡಿಸಿಎಂ ಫ್ಯಾಕ್ಟರ್. ಹೌದು, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇಂದು ಯಾವ ಸ್ಥಿತಿ ಇದೆಯೋ ಇದೇ ಸ್ಥಿತಿಯನ್ನ ಹಿಂದೆ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಕಾಂಗ್ರೆಸ್ನಲ್ಲೂ ನಿರ್ಮಾಣವಾಗಿತ್ತು. ರಾಜಸ್ಥಾನದ ವಿಧಾನಸಭೆ ಚುನಾವಣೆಗೂ ಮುನ್ನ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಮಧ್ಯೆ ಅಧಿಕಾರ ಹಂಚಿಕೆಯ ಕಿತ್ತಾಟ ನಡೆದಿತ್ತು. 2018ರಲ್ಲಿ ರಾಜಸ್ಥಾನದಲ್ಲಿ ಅಧಿಕಾರದ ಗದ್ದುಗೆ ಏರಿದ್ದ ಕಾಂಗ್ರೆಸ್ ಅಂದು ಸಿಎಲ್ಪಿ ನಾಯಕನಾಗಿದ್ದ ಅಶೋಕ್ ಗೆಹ್ಲೋಟ್ಗೆ ಸಿಎಂ ಸ್ಥಾನ ಕೊಟ್ಟಿದ್ರೆ, ಅಂದು ರಾಜಸ್ಥಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸಚಿನ್ ಪೈಲಟ್ಗೆ ಡಿಸಿಎಂ ಸ್ಥಾನ ನೀಡಲಾಗಿತ್ತು. 2.5 ವರ್ಷದ ಬಳಿಕ ಅಲ್ಲೂ ಅಧಿಕಾರ ಹಸ್ತಾಂತರ ಜಟಾಪಟಿ ನಡೆದಿತ್ತು. ಶಾಸಕರ ಬೆಂಬಲವಿದೆ ಎಂದು ಅಶೋಕ್ ಗೆಹ್ಲೋಟ್ ಸಿಎಂ ಸ್ಥಾನ ಬಿಟ್ಟು ಕೊಡಲಿಲ್ಲ. ಆಗ ಸಚಿನ್ ಪೈಲಟ್ ಪಕ್ಷವನ್ನೇ ತೊರೆಯುವ ನಿರ್ಧಾರದವರೆಗೂ ಈ ಕಿತ್ತಾಟ ಹೋಗಿತ್ತು. ಈ ಆಂತರಿಕ ಕಿತ್ತಾಟದಿಂದ 2023ರ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಸೋಲಾಗಿತ್ತು. ಇನ್ನು ಛತ್ತೀಸ್ಗಢದಲ್ಲೂ 2018ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತ್ತು. ಸಿಎಂ ಆಗಿ ಭೂಪೇಶ್ ಬಘೇಲಾ ಆಯ್ಕೆ ಆದ್ರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಟಿಎಸ್ ಸಿಂಗ್ ದೇವ್ ನೇಮಕವಾಗಿದ್ರು. ಅಲ್ಲೂ ಕೂಡ ಅಧಿಕಾರ ಹಂಚಿಕೆ ವಿಚಾರವಾಗಿ ಬಘೇಲಾ ಮತ್ತು ಸಿಂಗ್ ದೇವ್ ನಡುವೆ ಕಿತ್ತಾಟ ನಡೆದಿತ್ತು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕ್ಕಚ್ಚಿತ್ತು. ಬಿಜೆಪಿ ಅಧಿಕಾರಕ್ಕೆ ಏರಿತು. ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಇದೇ ರೀತಿ ಅಧಿಕಾರ ಹಂಚಿಕೆಯ ಜಟಾಪಟಿ ನಡೀತಿದೆ. ಸಿಎಂ ಬಣ, ಡಿಸಿಎಂ ಬಣ ಅಂತ ಪರೋಕ್ಷವಾಗಿ ಬಣಗಳು ಸೃಷ್ಟಿಯಾಗಿವೆ. ಇದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡುವ ಆತಂಕ ಹೈಕಮಾಂಡ್ಗೆ ಇದೆ. ಇದರ ಜೊತೆ ಬಿಹಾರ ಚುನಾವಣೆ ಕೂಡ ಹತ್ತಿರದಲ್ಲೇ ಇದೆ. ಈಗೇನಾದ್ರೂ ಸಿದ್ದರಾಮಯ್ಯರನ್ನ ಬದಲಿಸಿದ್ರೆ ಅಹಿಂದ ನಾಯಕನಿಗೆ ಪಟ್ಟ ತಪ್ಪಿಸಿದ ಹಣೆಪಟ್ಟಿ ಕಾಂಗ್ರೆಸ್ ತಲೆಗೆ ಅಂಟಲಿದೆ. ಬಿಹಾರದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿದ್ದು, ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡುವ ಆತಂಕ ಇದೆ. ಈ ಎಲ್ಲ ದೃಷ್ಟಿಗಳನ್ನ ಇಟ್ಕೊಂಡು ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9. ಬಿಹಾರ ಚುನಾವಣೆಯವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ, ನವೆಂಬರ್ ತಿಂಗಳ ಕೊನೆವರೆಗೂ ಕೂಡ ಯಾವುದೇ ನಿರ್ಧಾರ ಇಲ್ಲ. ಯಾಕಂದ್ರೆ ಅದರ ಎಫೆಕ್ಟ್ ಬಿಹಾರ ಎಲೆಕ್ಷನ್ ಮೇಲೆ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಿಲ್ಲ ಅಂತ ಒಂದು ಚಿಂತನೆ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಅನಗತ್ಯ ಹೇಳಿಕೆ ನೀಡದಂತೆ ವರಿಷ್ಠರ ಸೂಚನೆ, ಸಂಘಟಿತವಾಗಿ ಕಾರ್ಯನಿರ್ವಹಿಸುವಂತೆ ವರಿಷ್ಠರ ಸೂಚನೆ.